कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। श्रीनिवासाय ते नमः। श्रीनिवासाय ते नमः। ಬಾಗುಳೆ ಶುಭ ಲಗ್ನ ಪಾತ್ರವನಿಯಲ್ ಆ ಕ್ಷಣ ಸಕಲ ಸಿದ್ಧತೆಗೈದು ವೆಂಕಟಾಚಲದಿಂದೆ ಲಕುಮಿಯೊಡಗೂಡಿ ವೈಭವದಿ ಹೊರವಂಟನು ಆ ಶ್ರೀನಿವಾಸ ಮುದದಿ ಸಹೃದಯ ಶ್ರೋತೃಗಳಿಗೆ ನಮಸ್ಕಾರ. ಈಗ ನಾವು ಕವಿಗಳಾದ ಆಸುರಿ ಕೆ ರಾಮಸ್ವಾಮಿ ಅಯ್ಯಂಗಾರ್ರವರ ಶ್ರೀನಿವಾಸ ಲೀಲಾ ವಿಲಾಸಂ ಕಾವ್ಯದ ಅಷ್ಟಮ ತರಂಗದ ಪದ್ಯಗಳನ್ನು ಗಾಯನ ಹಾಗೂ ವ್ಯಾಖ್ಯಾನ ಮಾಡಲಿದ್ದೇವೆ. ಮೊದಲಿಗೆ ಸೂಚನಾ ಪದ್ಯವನ್ನು ಗಮನಿಸೋಣ. ಆಕಾಶ್ ರಾಜ ಶುಭವಾದಂತಹ ಲಗ್ನ ಪತ್ರಿಕೆಯನ್ನು ಬರೆಸಿದ್ದಾಗಿದೆ. ಆ ಲಗ್ನ ಪತ್ರಿಕೆಯನ್ನು ಶ್ರೀನಿವಾಸನಿಗೆ ತಲುಪಿಸುವ ಸಿದ್ಧತೆಯನ್ನು ಸಹ ಮಾಡಿಕೊಳ್ತಾನೆ. ಪತ್ರವನ್ನು ಓದಿದ ಶ್ರೀನಿವಾಸ ಆಕಾಶರಾಜನ ವಿನ್ನಹಕ್ಕೆ ಒಪ್ಪಿ ತಾನು ಆತನ ಪುತ್ರಿಯಾದ ಪದ್ಮಾವತಿಯನ್ನು ವಿವಾಹವಾಗುವುದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಒಂದು ಪತ್ರವನ್ನು ಶುಕಮುನಿಗಳ ಮುಖಾಂತರ ತಲುಪಿಸ್ತಾನೆ. ನಂತರ ತನ್ನ ವಿವಾಹಕ್ಕೆ ಸಕಲ ಸಿದ್ಧತೆಗಳನ್ನು ಸಹ ಶ್ರೀನಿವಾಸ ಮಾಡಿಕೊಂಡು ಶೇಷಾದ್ರಿಯಿಂದ ಆಕಾಶರಾಜನ ರಾಜ್ಯಕ್ಕೆ ತನ್ನ ಪತ್ನಿಯಾದ ಲಕ್ಷ್ಮೀ ಸಮೇತನಾಗಿ ಹೊರಡ್ತಾನೆ. ಹರ ಬ್ರಹ್ಮ ಸನಕಾದಿ ಮುನಿಗಳೆಲ್ಲರೂ ಸಹ ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣಕ್ಕೆ ಹೊರಡುವಂತಹ ದಿಬ್ಬಣದ ಕಥೆಯನ್ನು ಹೊಂದಿರುವಂತಹ ಅಷ್ಟಮ ತರಂಗವನ್ನು ಇದೀಗ ಪ್ರಾರಂಭಿಸೋಣ. ಆಕಾಶರಾಜ ಸಾಂಪ್ರದಾಯಿಕವಾದಂತಹ ಆ ಲಗ್ನ ಪತ್ರಿಕೆಯ ಕಲಾಪವನ್ನು ನೆರವೇರಿಸಿದ್ದಾನೆ. ವೈಶಾಖ ಮಾಸದ ಶುದ್ಧ ದಶಮಿ ಶುಕ್ರವಾರದಂದು ವಿವಾಹವಾಗಬೇಕು ಎಂದು ನಿಶ್ಚಯಿಸಿ ಒಂದು ಲಗ್ನ ಪತ್ರಿಕೆಯನ್ನು ಸಹ ಬರೆಸಿದ್ದಾನೆ. ಆ ಪತ್ರಿಕೆಯನ್ನು ಶ್ರೀನಿವಾಸನಿಗೆ ತಲುಪಿಸಬೇಕು ಅಂತ ಬಕುಳಾಂಬೆ ಹೇಳಿದಾಗ ಅದಕ್ಕೆ ಒಪ್ಪಿ ಆಕಾಶರಾಜ ಶ್ರೀನಿವಾಸನಿಗೆ ತಲುಪಿಸೋದಕ್ಕೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾನೆ ಅಂತ ಅಂದರೆ, ಕರಿದುರಗ ಪರಿವಾರ ಶುಭವಾದ್ಯ ಪರಿಸರದಿ ಪರಶೇಷಗಿರಿಗೈದಿ ಸರಸೀರು ಹಾಕ್ಷಗೆ ಉಡುಗೊರೆಯನರ್ಪಿಸಿ ತನ್ನ ಧನ್ಯವಾದವ ಪೇಳುತ್ತ ಆಹ್ವಾನಕ್ಕೆ ಉತ್ತರವನೀ ಕರುಣದಿಂದ ತರಬೇಕುಂ ಎಂದು ಶುಕಮುನಿಗೆರಗಿ ನರಪಾಲ ಬೇಡಲ್ ಆ ಶುಕಮುನೀಶ್ವರನೊಲಿದು ಹರಿಪಾದ ದರ್ಶನವ ಪಡೆವ ಸೌಭಾಗ್ಯಮೋ ಬೇಡೆಂಬರಾರೆಂದನು. ಶ್ರೀನಿವಾಸನಿಗೆ ಲಗ್ನ ಪತ್ರಿಕೆಯನ್ನು ತಲುಪಿಸೋದಕ್ಕೆ ಒಪ್ಪಿದಂತಹ ಆಕಾಶರಾಜ ವೈಭವದಿಂದ ಲಗ್ನ ಪತ್ರಿಕೆಯನ್ನು ತಲುಪಿಸುವಂತಹ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾನೆ. ಲಗ್ನ ಪತ್ರಿಕೆಯನ್ನು ಆ ಸಾಕ್ಷಾತ್ ಶ್ರೀಮನ್ ನಾರಾಯಣನ ಅವತಾರಿಯಾದ ಶ್ರೀನಿವಾಸನಿಗೆ ತಲುಪಿಸೋದಕ್ಕೆ ಯೋಗ್ಯ ವ್ಯಕ್ತಿ ಶುಕಮುನಿಗಳು ಅಂತ ನಿರ್ಧರಿಸಿ ಅವರಲ್ಲಿ ಈ ಕೆಲಸವನ್ನು ಮಾಡಬೇಕು ಅಂತ ಪ್ರಾರ್ಥಿಸಿಕೊಳ್ತಾನೆ. ಯಾವ ರೀತಿ ಇದೆ ಆತನ ಸಿದ್ಧತೆ ಅಂತ ಅಂದರೆ, ಕುದುರೆ, ಆನೆ, ಅವನ ಎಲ್ಲ ರಾಜ ಪರಿವಾರ ಅಷ್ಟೇ ಅಲ್ಲ, ಮಂಗಳ ವಾದ್ಯಗಳೊಂದಿಗೆ ಕಮಲದಂತಹ ಕಣ್ಣುಗಳುಳ್ಳ ಆ ಶ್ರೀನಿವಾಸನಿಗೆ ಈ ಲಗ್ನ ಪತ್ರಿಕೆಯನ್ನಷ್ಟೇ ಅಲ್ಲ ಎಲ್ಲ ಉಡುಗೊರೆಗಳನ್ನು ಸಹ ತೆಗೆದುಕೊಂಡು ಹೋಗಿ ಸಮರ್ಪಿಸಬೇಕು ಅಂತ ಕೇಳ್ಕೊಳ್ತಾನೆ.
ಕನ್ಯಾಪಿತೃವಾಗಿರುವಂತಹ ಆಕಾಶರಾಜನ ವ್ಯಕ್ತಿತ್ವ ಎಂಥದ್ದು ಅಂತ ಅಂದರೆ, ನನ್ನ ಧನ್ಯವಾದವನ್ನು ಆತನಿಗೆ ಮೊದಲಿಗೆ ನೀವು ಸಮರ್ಪಿಸಬೇಕು, ನಂತರ ಕರುಣದಿಂದ ಈ ಪತ್ರಕ್ಕೆ ಉತ್ತರವನ್ನು ಸಹ ನೀವು ತೆಗೆದುಕೊಂಡು ಬರಬೇಕು ಅಂತ ದೈನ್ಯನಾಗಿ ಶುಕಮುನಿಗಳ ಕಾಲಿಗೆರಗಿ ಪ್ರಾರ್ಥಿಸಿಕೊಳ್ತಾನೆ. ಶುಕಮುನಿಗಳಾದರೂ ಭಗವಂತನಲ್ಲಿ ಅನನ್ಯ ಅವ್ಯಭಿಚರಿತ ಭಕ್ತಿಯನ್ನ ಮಾಡಿ ಭಗವನ್ ನಾಮಸ್ಮರಣೆಯಲ್ಲಿಯೇ ಸದಾ ನಿರತರಾಗಿರುವಂತಹವರು. ಅಂಥವರಿಗೆ ಈ ಭಗವಂತನ ಪಾದ ದರ್ಶನದ ಭಾಗ್ಯ ತಂತಾನಾಗಿಯೇ ಬರ್ತಾ ಇದೆ ಅಂದರೆ ಬೇಡ ಅನ್ನೋದುಂಟೆ ಅಂತ ಅವರು ಅದನ್ನು ಆಕಾಶರಾಜನಿಗೆ ತಿಳಿಸಿ ಒಪ್ಪಿಕೊಳ್ತಾರೆ. ಎಲ್ಲರನ್ನೂ ಸಹ ಬೀಳ್ಕೊಡುವುದಕ್ಕೆ ಯಾವ ರೀತಿ ವೈಭವದಿಂದ ಕೊಡ್ತಾ ಇದ್ದಾನೆ ಆಕಾಶರಾಜ ಅಂದರೆ, ಮಣಿಖಚಿತವಾದ ಒಂದು ರಥದಲ್ಲಿ ಬಕುಳಿಯನ್ನು ಕೂರಿಸ್ತಾನೆ, ಇನ್ನೊಂದರಲ್ಲಿ ಶುಕಮುನಿಗಳನ್ನ, ಮತ್ತೊಂದರಲ್ಲಿ ನಿಶ್ಚಿತಾರ್ಥದ ಸಲುವಾಗಿ ಶ್ರೀನಿವಾಸನಿಗೆ ನೀಡಬೇಕಾದಂತಹ ಎಲ್ಲ ಉಡುಗೊರೆಗಳನ್ನ ಮಂಗಳ ದ್ರವ್ಯ ಸಮೇತವಾಗಿ ಲಗ್ನಪತ್ರಿಕೆಯನ್ನು ಸಹ ಇರಿಸ್ತಾನೆ. ಈ 3 ರಥಗಳ ಮುಂದೆ ಆನೆ, ಕುದುರೆ, ಮಂಗಳವಾದ್ಯಗಳಿದ್ದರೆ 2 ಬದಿಗಳಲ್ಲಿ ತನ್ನ ರಾಜ್ಯದ ಧ್ವಜಗಳನ್ನು ಇರಿಸಿ ಎಲ್ಲರನ್ನೂ ಸಹ ಬೀಳ್ಕೊಡ್ತಾ ಇದ್ದಾನೆ ಆಕಾಶರಾಜ. ಕಾನನ ತಟಾಂಗಳಂ ದಾಂಟಿ ಪರಿವಾರ ಮಾನಗದ ಬಳಿಗೈದೆ ಶುಭವಾದ್ಯ ನಾದಮಂ ಶ್ರೀನಿವಾಸಂ ಕೇಳ್ದು ಗಿರಿಮೂಲ ಕೈ ತಂದು ನಿಂದಿರಲ್ ಬಕುಳಾಂಬಿಕೆ ಸಾನುರಾಗದಿ ವತ್ಸ ಬಾ ವತ್ಸ ಬಾರೆಂದು ರಥವಿಳಿಯಲ್ ಏನಿದೌ ದಿವಿಜಪತಿ ವೈಭವಂ ವೈಭವಂ ಇದೆನುತ ಶ್ರೀನಿವಾಸಂ ಬಕುಳಾದೇವಿ ಬಳಿಗೈದಿದವು ತಾಯ ಬಳಿ ಸಂದವೋ ಲಗ್ನ ಪತ್ರಿಕೆಯನ್ನ ತೆಗೆದುಕೊಂಡು ಹೊರಟಂಥವರು ದೀರ್ಘವಾದ ಪ್ರಯಾಣವನ್ನ ಮಾಡಿ ಮಾರ್ಗ ಮಧ್ಯದಲ್ಲಿ ಅನೇಕ ಕಾಡುಗಳನ್ನ, ಕೆರೆಗಳನ್ನ ಎಲ್ಲವನ್ನ ದಾಟಿ ಈಗ ಶೇಷಾದ್ರಿಯ ತಪ್ಪಲಿಗೆ ಬಂದು ತಲುಪಿದ್ದಾರೆ. ಮಂಗಳ ವಾದ್ಯದ ನಾದವನ್ನ ಕೇಳಿದ ತಕ್ಷಣ ಶ್ರೀನಿವಾಸನು ಸಹ ಗಿರಿಮೂಲಕ್ಕೆ ಬಂದು ನಿಂತುಕೊಂಡಿದ್ದಾನೆ. ರಥವನ್ನ ಇಳಿಯುತ್ತಾ ಬಕುಳ ಮಾತೆ ತಾಯಿ ಸಹಜವಾದ ಮಮಕಾರದಿಂದ ಶ್ರೀನಿವಾಸನನ್ನ ಕಂಡ ತಕ್ಷಣ ಮಗು ಬಾ ಬಾ ಅಂತ 2 ಕೈಗಳನ್ನ ಚಾಚಿ ಕರೀತಾ ಇದ್ದಾಳೆ. ಇತ್ತ ಶ್ರೀನಿವಾಸ ಆ 3 ಮಣಿಖಚಿತ ರಥಗಳು, ಆನೆ, ಕುದುರೆಗಳು ಎಲ್ಲವನ್ನ ಕಂಡು ಇದೇನಿದು ಆಕಾಶರಾಜನ ಈ ವೈಭವ ಅಂತ ಸಂದೇಹವನ್ನು ಪಡ್ತಾನೆ. ಅಷ್ಟೇ ಅಲ್ಲ, ಇರುವ ವಿಶೇಷತೆಯ ಮುನ್ಸೂಚನೆಯನ್ನು ಸಹ ಪಡೆದುಕೊಳ್ತಾನೆ. ಇತ್ತ ತಾಯಿ ಅನುರಾಗದಿಂದ ವತ್ಸವ ಅಂತ ಕರಿತಾ ಇರುವಾಗ ಹೇಗೆ ಒಂದು ಕರು ಹಸುವನ್ನು ಕಂಡ ತಕ್ಷಣ ಓಡಿ ಹೋಗಿ ಹಸುವನ್ನು ಸೇರಿಕೊಳ್ಳುತ್ತೋ ಅದೇ ರೀತಿ ಅನುರಾಗದಿಂದ ಹೋಗಿ ತಾಯಿಯನ್ನು ಸೇರಿಕೊಂಡಿದ್ದಾನೆ. ಪ್ರೀತಿಯಿಂದ ಬಕುಳ ಮಾತೆ ತನ್ನ ಮಗನಾದಂತಹ ಶ್ರೀನಿವಾಸನನ್ನ ಕೇಳ್ತಾ ಇದ್ದಾಳೆ. ವತ್ಸನೀಂ ಕುಶಲಮೇ ವತ್ಸಾನೀಂ ಕುಶಲಮೇ ಪೇಳೆಂದು ಬಕುಳಾಂಬೆ ಉತ್ಸುಕದಿ ಕೇಳಲ್ ಆ ಶ್ರೀನಿವಾಸಂ ತನ್ನೊಳುತ್ಸಾಹಮಿರ್ಕುಮೇ ತಾಯನಗಲಿದ ಬಳಿಕ ಎನ್ನುತ್ತಿರಲು ಆ ವೇಳೆಗೆ ಚಿತ್ಸುಖಾನಂದಾತ್ಮ ಶುಕನೆತ್ತಲೈತರಲ್ ವಾತ್ಸಲ್ಯದಿಂ ಶ್ರೀನಿವಾಸನಾಲಿಂಗನದಿ ತತ್ಸತ್ತೆಂಬಾನಂದಂ ಶುಕಂಗಿತ್ತನೆಂದು ಎಂದು ಆ ಬಕುಳೆ ಹರ್ಷವಾಂತಲ್ ತಾಯಿಯಾದ ಬಕುಳಾಂಬೆ ಶ್ರೀನಿವಾಸನನ್ನ ಕೇಳ್ತಾ ಇದ್ದಾಳೆ, ಮಗು ನೀನು ಕ್ಷೇಮವಾಗಿ ಇದ್ದೀಯ,
ಲಗ್ನ ಪತ್ರಿಕೆಯನ್ನು ಇದೀಗ ನೆರವೇರಿಸಿಕೊಂಡು ಬರ್ತಾ ಇರುವಂತಹ ಅದೇ ಸಂಭ್ರಮ ಉತ್ಸಾಹದಿಂದ ಪ್ರಶ್ನೆಯನ್ನು ಬಕುಳಾಂಬೆ ಕೇಳಿದಾಗ ಯಾವುದೇ ಅಂತಹ ಸಡಗರದ ಸಂಭ್ರಮದ ಕಾರಣವಿಲ್ಲದಿರುವಂತಹ ಶ್ರೀನಿವಾಸ ಸಹಜವಾಗಿ ವಾತ್ಸಲ್ಯ ಯಾವ ರೀತಿ ಇದೆ ನೋಡಿ ಉತ್ತರವನ್ನು ಹೇಳ್ತಾನೆ. ನೀನಿಲ್ಲದಿರುವಂತಹ ಸಮಯದಲ್ಲಿ ನನಗೆ ಏತರ ಉತ್ಸಾಹವಮ್ಮ, ಯಾವುದಕ್ಕಾಗಿ ನಾನು ಉತ್ಸಾಹವನ್ನು ಪಡಬೇಕು ಅಂತ. ಕವಿಗಳು ಒಂದೇ ಪದ್ಯದಲ್ಲಿ ಎರಡು ಬಗೆಯ ವಾತ್ಸಲ್ಯವನ್ನು ತೋರಿಸ್ತಾರೆ. ಭಾವ ಒಂದೇ ಆದರೂ ತಾಯಿ ಮಗುವಿನ ಮಧ್ಯದಲ್ಲಿರುವಂತಹ ಅದೇ ವಾತ್ಸಲ್ಯ ಭಕ್ತ ಭಗವಂತನ ಮಧ್ಯೆಯಲ್ಲೂ ಇರೋದಕ್ಕೆ ಸಾಧ್ಯ ಅಂತ ತೋರಿಸ್ತಾರೆ ನೋಡಿ. ಇದಾದ ನಂತರ ಮತ್ತೊಂದು ರಥದಲ್ಲಿ ಕುಳಿತಿದ್ದಂತಹ ಶುಕಮುನಿಗಳು ಇಳಿದು ಬಂದ ತಕ್ಷಣ ತಾಯಿಯ ಹತ್ತಿರ ಸಂಭಾಷಣೆಯನ್ನು ಮಾಡ್ತಾ ಇದ್ದಂತಹ ಶ್ರೀನಿವಾಸ ಮಗನಾದಂಥವನು ಈಗ ತಾಯಿಯಾಗಿ ಇದ್ದ ತಿರುಗಿ ಎರಡೂ ಕೈಗಳನ್ನು ಚಾಚಿ ಬಂದು ಅವನ ಪರಮ ಭಕ್ತರಾದಂತಹ ಶುಕಮುನಿಗಳನ್ನು ಆಲಿಂಗಿಸಿಕೊಳ್ತಾನಂತೆ. ಇದನ್ನ ಕಂಡಂತಹ ಬಕುಳಾಂಬೆಯೂ ಸಹ ಬಹಳ ಆನಂದಪೂರಿತಳಾಗ್ತಾಳೆ. ಜೊತೆಗೆ ಬಂದಿದ್ದಂತಹ ಎಲ್ಲ ಪರಿವಾರದವರು ಭಟರು ಎಲ್ಲರೂ ಸಹ ಶ್ರೀನಿವಾಸನಿಗೆ ವಂದಿಸ್ತಾರೆ. ಎಲ್ಲರಿಗೂ ಅಭಯವನ್ನು ಸೂಚಿಸಿ ಎಲ್ಲರ ಜೊತೆಗೆ ಶೇಷಾದ್ರಿಯನ್ನ ಹತ್ತೋದಕ್ಕೆ ಪ್ರಾರಂಭಿಸ್ತಾರೆ. ಮನೆಯನ್ನು ತಲುಪಿದ ತಕ್ಷಣ ಎಲ್ಲರಿಗೂ ಸಹ ಆದರದಿಂದ ಎಲ್ಲರನ್ನೂ ಸತ್ಕರಿಸಿ ಬಂದಂತಹ ಕಾರಣವೇನು ಅಂತ ಶ್ರೀನಿವಾಸ ವಿಚಾರಿಸಿಕೊಳ್ತಾನೆ. ಏನಿದಾಶ್ಚರ್ಯಂ ಎನ್ನಲು ಆ ಶ್ರೀನಿವಾಸನು ಆ ಮೌನಿ ಶುಕದೇವನಚ್ಚರಿಯಿಂದ ನಸುನಕ್ಕೂ ನೀನಲೆ ಕಪಟ ನಾಟಕ ಸೂತ್ರಧಾರ ಲೀಲಾಲೋಲ ಗೋಪಿ ಬಾಲ ನೀನರಿಯದಿರ್ಪುದು ಆವುದು ಇಲ್ಲ ಮಾತಡಂ ಮಾನವನ ವೇಷವಾಂತಿರ್ಪಿಯಲೆ ದೇವ ಕೇಳ್ ಶ್ರೀನಿವಾಸಗೆ ಸುತೆಯ ನೀವೆನು ಎಂಬ ಆ ನಿಶ್ಚಿತಾರ್ಥದ ಉಡುಗೊರೆಯಿಂದೆಂದಂ ಹೊನ್ನಿನ ತಟ್ಟೆಗಳಲ್ಲಿ ತುಂಬಿದಂತಹ ಆ ಮಣಿ ಕನಕ ಪೀತಾಂಬರ ವಸ್ತ್ರ ಎಲ್ಲ ಉಡುಗೊರೆಗಳನ್ನು ಕಂಡಂತಹ ಶ್ರೀನಿವಾಸ ಇದೇನಿದು ಆಶ್ಚರ್ಯ ಅಂತ ಕೇಳ್ತಾನೆ. ಮಾಯೆಯಿಂದ ಆವೃತರಾಗಿರದಂತಹ ಮುನಿಶ್ರೇಷ್ಠರಾದ ಶುಕಮುನಿಗಳು ನಸುನಗ್ತಾ ಅಚ್ಚರಿಯಿಂದ ಕೇಳ್ತಾರೆ, ನಿಜವಾಗಿಯೂ ನೀನಲ್ಲವೇ ಕಪಟ ನಾಟಕ ಸೂತ್ರಧಾರ ಅಂತ. ಎಲ್ಲದಕ್ಕೂ ಕಾರಣನಾಗಿರುವಂಥವನು ಆ ಪರಮಾತ್ಮನೇ. ಲೀಲೆಗಳನ್ನು ತೋರಿಸಿ ಪದ್ಮಾವತಿಯನ್ನು ವಿವಾಹವಾಗಬೇಕು ಅನ್ನೋದಕ್ಕೆ ಪೂರ್ವವಾಗಿಯೇ ಎಲ್ಲ ಕೆಲಸಗಳನ್ನು ಮಾಡಿರುವಂಥವನು ಆ ಶ್ರೀನಿವಾಸನೇ. ಹಾಗಾಗಿ ನೀನೇ ಆ ಗೋಪಿಬಾಲ, ಕಪಟ ನಾಟಕ ಸೂತ್ರಧಾರ ಲೀಲಾಲೋಲ ಗೋಪಿಬಾಲ ನೀನಲ್ಲವೇ? ಅಪ್ಪ ಭಗವಂತ, ನಿನಗೆ ತಿಳಿಯದಿರುವಂಥದ್ದು ಏನಿದೆ? ಈಗ ಮಾನವನಂತೆ ವೇಷವನ್ನು ಧರಿಸಿ ಬರೀ ನಾಟಕವನ್ನು ಮಾಡ್ತಾ ಇದ್ದೀಯಪ್ಪ ಅಂತ ಹೇಳಿ ಶುಕಮುನಿಗಳು ಆದರೂ ಹೇಳ್ತಾ ಇದ್ದೀನಿ ಕೇಳಪ್ಪ ಅಂತ ಹೇಳ್ತಾರೆ. ಆಕಾಶರಾಜನು ತನ್ನ ಮಗಳಾದ ಪದ್ಮಾವತಿಯನ್ನ ನಿನಗೆ ದಾರಿ ಎರೆದು ಕೊಡಬೇಕು ಅಂತ ನಿಶ್ಚಯಿಸಿ ಕಳುಹಿಸಿಕೊಟ್ಟಿರುವಂತಹ ನಿಶ್ಚಿತಾರ್ಥದ ಉಡುಗೊರೆಗಳು ಇವು ಅಂತ ತಿಳಿಸ್ತಾರೆ. ಮಂಗಳ ದ್ರವ್ಯ ಸಹಿತವಾದಂತಹ ಆ ಲಗ್ನ ಪತ್ರಿಕೆಯನ್ನ ಸ್ವೀಕರಿಸಿ ಅದನ್ನ ಓದೋದಕ್ಕೆ ಪ್ರಾರಂಭಿಸ್ತಾನೆ ಶ್ರೀನಿವಾಸ. ಉಭಯ ಕುಶಲೋಪರಿಗಳು ಆದ ನಂತರ ಮುಂದುವರೆದು ಪತ್ರವನ್ನ ವಾಚಿಸ್ತಾ ಇದ್ದಾನೆ, ಕೇಳೋಣ. ಧರಣಿಯೊಳ್ ದೊರೆತು ತನ್ನರ ಮನೆಯ ಪೋಷಣೆಯೊಳಿರುವ ಪದ್ಮಾವತಿಯು ಕಮಲ ಸಂಭವೆಯಹುದು. ಪರಮ ಸೌಂದರ್ಯ ಲಾವಣ್ಯ ಸದ್ಗುಣ ಭರಿತೆ ಸತ್ಕಲಾ ಕಲಿತೆ ಮಹಿತೆ ಕರುಣಾಣವ ಶ್ರೀನಿವಾಸ ಕರುಣಾಣವ ಶ್ರೀನಿವಾಸ ತನ ಪತ್ನಿಯಾಗಿರಲ್ ಇವಳ್ ಯೋಗ್ಯಳಾಗಿರ್ಪಳ್ ಇದ ಬಕುಳಾಂಬೆ ಅರಿತಿರ್ಪಳೈ
ವ್ಯಾಸಪುತ್ರನೊಪ್ಪಿರ್ದಪಂ ಸಕಲಮೋ ಪೇಳ್ವರಿವದಿರ್. ಆಕಾಶ್ ರಾಜ ತನ್ನ ಪತ್ರದಲ್ಲಿ ಶ್ರೀನಿವಾಸನಿಗೆ ಏನನ್ನು ನಿವೇದಿಸಿಕೊಳ್ತಾ ಇದ್ದಾನೆ ಅಂತ ಅಂದರೆ, ಪದ್ಮಾವತಿಯ ಜನ್ಮ ವೃತ್ತಾಂತದ ಜೊತೆಗೆ ಆಕೆ ಶ್ರೀನಿವಾಸನ ಪತ್ನಿಯಾಗುವುದಕ್ಕೆ ಯಾವ ರೀತಿ ಅರ್ಹಳು ಅನ್ನೋದನ್ನು ಸಹ ತಿಳಿಸ್ತಾ ಇದ್ದಾನೆ. ಭೂಮಿಯಲ್ಲಿ ನಮಗೆ ಕಮಲದಲ್ಲಿ ದೊರೆತಂತಹ ಈ ಮಗು ನಮ್ಮ ಪೋಷಣೆಯಲ್ಲಿ ಬೆಳೆದಂಥವಳು, ಅತಿಶಯವಾದಂತಹ ಸೌಂದರ್ಯ ಲಾವಣ್ಯಯುತಳಾಗಿರುವಂಥವಳು, ಎಲ್ಲ ಕಲೆಗಳನ್ನು ಒಳ್ಳೆಯ ಕಲೆಗಳನ್ನು ಕಲಿತಂತಹವಳು. ಅಷ್ಟೇ ಅಲ್ಲ, ಸದ್ಗುಣಿಯಾಗಿದ್ದಾಳೆ. ಕರುಣಾರ್ಣವನು ಅಂತ ಹೇಳ್ತಾರೆ ಶ್ರೀನಿವಾಸನನ್ನ. ಕರುಣಾಪೂರಿತನಾಗಿರುವಂತಹ ಆ ಶ್ರೀನಿವಾಸನಿಗೆ ಪತ್ನಿಯಾಗುವುದಕ್ಕೆ ಇವಳು ಯೋಗ್ಯಳಾಗಿದ್ದಾಳೆ, ಎಲ್ಲ ಅರ್ಹತೆಯನ್ನು ಸಹ ಹೊಂದಿದ್ದಾಳೆ. ಇದನ್ನ ನಾನು ಮಾತ್ರ ಹೇಳ್ತಾ ಇಲ್ಲ, ನಿಮ್ಮ ತಾಯಿಯಾದ ಬಕುಳಿಯೂ ಸಹ ಈ ಮಾತನ್ನು ತಿಳಿದಿದ್ದಾಳೆ. ಹಿರಿಯರೆಲ್ಲರ ಆಶೀರ್ವಾದದಲ್ಲಿ ಈಕೆಯನ್ನ ನೀನು ವಿವಾಹವಾಗಬೇಕು ಅಂತ ನಿಶ್ಚಯಿಸಿ, ನಿನಗೆ ನಾನು ಈಕೆಯನ್ನು ಧಾರೆ ಎರೆದುಕೊಡಬೇಕು ಅಂತ ನಿಶ್ಚಯಿಸಿ ನಿಶ್ಚಿತಾರ್ಥವನ್ನು ಮಾಡಿದ್ದೆ. ವೈಶಾಖ ಶುದ್ಧ ದಶಮಿಯ ದಿವಸ ವಿವಾಹವಾಗಬೇಕು ಅಂತ ಹಿರಿಯರೆಲ್ಲರ ಆಶೀರ್ವಾದದಿಂದ ನಾವು ಬರೆಸಿರುವಂತಹ ಲಗ್ನ ಪತ್ರಿಕೆ ಇದು. ವಿವಾಹಕ್ಕೆ 2 ದಿನ ಮುನ್ನವೇ ನೀವೆಲ್ಲರೂ ಬಾಂಧವರೊಡನೆ ಬರಬೇಕು ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೀನಿ ಅಂತ ಆಕಾಶ್ ರಾಜ ಪತ್ರದಲ್ಲಿ ನಿವೇದಿಸಿಕೊಳ್ತಾ ಇದ್ದಾನೆ. ಇವೆಲ್ಲವನ್ನು ಓದಿದ್ದಾನೆ ಶ್ರೀನಿವಾಸ. ಮುಂದುವರೆದು ಸಹ ಪತ್ರವನ್ನು ಓದ್ತಾ ಇದ್ದಾನೆ. ಪರಿಣಯಕ್ಕೆ ಸಕಲ ಸಂಹಾರಗಳನ್ನಳವಡಿಸಿ ಪರಿತೃಪ್ತಿಗೊಳಿಸಲಪ್ಪುದು ಸಕಲ ಬಾಂಧವರ. ಸಿರಿ ವೆಂಕಟಾದ್ರೀಶನು ಅವಭಾರವ ತಳೆವುದನು ಅವಶ್ಯಮಪ್ಪುದು ಎಂಬಿ ಪರಿಯ ವಿಷಯ ದೊಂಗೊಳಿಸಿ ಪೇಳ್ವ ಲೇಖನಮಿದೈ ತ್ವರಿತದಿಂ ವಿಜಯಂ ಗೈದು ಪದ್ಮ ಸಂಭವೆಯ ಕರವನಂಗೀಕರಿಸಿ ಧನ್ಯತೆಯ ನೀವುದು ಇಂಥ ನೃಪ ಭಿನ್ನಪ. ಒಂದು ವಿವಾಹದ ಒಪ್ಪಂದವಾಗುವಂತಹ ವಿಶೇಷ ಸಂಪ್ರದಾಯವಾದ ಆ ನಿಶ್ಚಿತಾರ್ಥದ ಪತ್ರವನ್ನ ಓದ್ತಾ ಇದ್ದಾನೆ ಶ್ರೀನಿವಾಸ. ಆಕಾಶ್ ರಾಜ ಎಲ್ಲ ಬಾಂಧವರನ್ನು ಸಹ ಉಪಚರಿಸಿ ಅವರನ್ನ ತೃಪ್ತಿಪಡಿಸುವಂತಹ ಎಲ್ಲ ಏರ್ಪಾಟುಗಳನ್ನು ಸಹ ತಾನು ಮಾಡುವುದಾಗಿ, ಶ್ರೀನಿವಾಸ ಯಾವುದೇ ರೀತಿಯ ಜವಾಬ್ದಾರಿಗಳನ್ನು ಸಹ ತೆಗೆದುಕೊಂಡು ಶ್ರಮಿಸುವುದು ಬೇಡ ಅನ್ನೋದಂತನ್ನೂ ಸಹ ಪತ್ರದಲ್ಲಿ ತಿಳಿಸ್ತಾನೆ. ಒಂದು ವಿವಾಹ ಅಂತ ಅಂದರೆ ವಧು ಹಾಗೂ ವರನ ಕಡೆಯವರಿಗಿಂತ ಬಂಧು ಬಾಂಧವರನ್ನ ತೃಪ್ತಿಪಡಿಸುವುದು ಬಹಳ ಹೊಣೆಗಾರಿಕೆಯ ಕೆಲಸ ಅನ್ನೋದನ್ನು ಸೂಚ್ಯವಾಗಿ ಆಕಾಶರಾಜನು ಸಹ ತಿಳಿಸ್ತಾ ಇದ್ದಾನೆ ನೋಡಿ. ಅಷ್ಟೇ ಅಲ್ಲ, ಮುಂದುವರೆದು ಹೇಳ್ತಾನೆ, ಶೀಘ್ರವಾಗಿ ತಾವೆಲ್ಲರೂ ಸಹ ಬಂದು ಶ್ರೀನಿವಾಸನ ಪದ್ಮಾವತಿಯ ಪಾಣಿಗ್ರಹ ಮಹೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಿ ನನ್ನನ್ನು ಧನ್ಯನನ್ನಾಗಿಸಬೇಕು ಅಂತ ಪ್ರಾರ್ಥಿಸಿ ಪತ್ರವನ್ನು ಸಮಾಪ್ತಿಗೊಳಿಸ್ತಾನೆ. ಪೂರ್ತಿಯಾಗಿ ಪತ್ರವನ್ನು ಓದಿದಂತಹ ಶ್ರೀನಿವಾಸ ತಾನು ಇದಕ್ಕೆ ಉತ್ತರವನ್ನು ಬರೆಯಬೇಕು ಅಂತ ಶುಕಮುನಿಗಳಿಂದ ತಿಳಿದುಕೊಂಡು ಉತ್ತರವನ್ನು ಬರೀತಾ ಇದ್ದಾನೆ. ಸೋಮವಂಶಲಲಾಮ ಗಗನಕ್ಕೆ ಭೂಪಗೆ ಈ ಭೂಮಿಯಲ್ ಪೆಸರಾಂತ ವೆಂಕಟಾದ್ರಿಯ ನಿಪ್ಪ ಧಾಮದಳ್ ನೆಲೆಸಿದ ಆ ಶ್ರೀನಿವಾಸಂಗೈವ ಸಾಷ್ಟಾಂಗ ವಂದನங்கள். ತಾಮರಸ ಜಾತೆ ಪದ್ಮಾವತಿಯ ಕರವ ನಾಂ ಪ್ರೇಮದಿಂ ಪಿಡಿವೆ ತವ ಭಿನ್ನಹಗೆ ತಲೆವಾಗಿ ನೇಮಿಸಿರ್ಪಾದಿ
ಸ್ವಜನರೊಡನೈತಿರ್ಪನು ಎಂತಿ ಪ್ರಣಾಮಗಳು. ಆಕಾಶರಾಜನ ಪತ್ರಕ್ಕೆ ಉತ್ತರವನ್ನ ಅತಿ ಸೌಜನ್ಯದಿಂದ ಆ ಭಗವಂತನಾದ ಶ್ರೀನಿವಾಸ ಬರಿತಾ ಇದ್ದಾನೆ. ಚಂದ್ರವಂಶಕ್ಕೆ ತಿಲಕ ಪ್ರಾಯನಾಗಿರುವ ಆಕಾಶರಾಜನಿಗೆ ಭೂಮಿಯಲ್ಲಿ ಹೆಸರುವಾಸಿಯಾಗಿರುವಂತಹ ಈ ವೆಂಕಟಾದ್ರಿಯಲ್ಲಿ ನೆಲೆಸಿರುವ ಶ್ರೀನಿವಾಸನ ಸಾಷ್ಟಾಂಗ ಪ್ರಣಾಮಗಳು ಅಂತ ಪತ್ರವನ್ನು ಪ್ರಾರಂಭಿಸ್ತಾ ಇದ್ದಾನೆ ಶ್ರೀನಿವಾಸ. ಅಷ್ಟೇ ಅಲ್ಲ, ಉತ್ತರವನ್ನು ಹೇಳ್ತಾನೆ, ನಿಮ್ಮ ಬಿನ್ನಹಕ್ಕೆ ತಲೆಬಾಗಿ ನಾನು ನಮ್ಮ ಪುತ್ರಿ ಆಗಿರುವಂತಹ ಪದ್ಮಾವತಿಯನ್ನು ವರಿಸ್ತೀನಿ ಅಂತ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಯಾವ ರೀತಿ ಇದೆ ನೋಡಿ ಒಪ್ಪಿಗೆ. ಪದ್ಮಾವತಿಯ ಕರವನ ಪ್ರೇಮದಿಂಪಿಡಿವೆ ಅಂತ ಹೇಳ್ತಾನೆ. ಒಂದು ವಿವಾಹಕ್ಕೆ 3 ವಿಷಯಗಳು ಬಹಳ ಅವಶ್ಯಕ. ಮೊದಲನೆಯದು ಹೆತ್ತವರ ಸಮ್ಮತಿ, ಎರಡನೆಯದು ಹಿರಿಯರ ಆಶೀರ್ವಾದ, ಮೂರನೆಯದು ಪರಸ್ಪರ ಪ್ರೇಮ. ಈ 3 ಒಂದು ಸುಂದರ ಬಾಂಧವ್ಯದ ಅಥವಾ ದಾಂಪತ್ಯಕ್ಕೆ ಬುನಾದಿ ಅಂತ ಅನ್ನಿಸಿಕೊಳ್ಳುತ್ತೆ. ಹಾಗಾಗಿಯೇ ಪ್ರೇಮದಿಂದ ಆಕೆಯನ್ನು ನಾನು ವರಿಸ್ತೀನಿ ಅಂತ ಪತ್ರದಲ್ಲಿ ಬರಿತಾನೆ ಶ್ರೀನಿವಾಸ. ಮುಂದುವರೆದು, ನೀವು ತಿಳಿಸಿದ ದಿನ ನಾನು ಸಜ್ಜನರೊಂದಿಗೆ, ಅಂದರೆ ಯಾರು ಸಂಭಾವಿತರು, ಸಭ್ಯರು, ಅರ್ಹರು ಯಾರಿದ್ದಾರೋ ಅವರೊಂದಿಗೆ ಬರುತ್ತೀನಿ ಅನ್ನೋದಾಗಿ ತಿಳಿಸಿ ಪತ್ರವನ್ನು ಸಮಾಪ್ತಿಗೊಳಿಸ್ತಾನೆ. ಈ ಉತ್ತರ ಪತ್ರವನ್ನು ಶುಕಮುನಿಗಳಿಗೆ ಕೊಟ್ಟು ಶುಕಮುನಿಗಳನ್ನು ಹಾಗೆಯೇ ಬಂದಿದ್ದಂತಹ ಎಲ್ಲ ರಾಜ ಪರಿವಾರದವರನ್ನು ಸಹ ಬೀಳ್ಕೊಡ್ತಾನೆ ಶ್ರೀನಿವಾಸ. ನಂತರ ತಾಯಿಯ ಹತ್ತಿರ ಬಂದು ಕೇಳ್ತಾನೆ, ಅಮ್ಮ, ಆ ಆಕಾಶರಾಜನ ಸಿರಿವಂತಿಕೆಗೆ ಮರುಳಾಗಿ ಬಿಟ್ವಲ್ಲ. ಆಕಾಶರಾಜನಾದರೂ ಪತ್ರದಲ್ಲಿ ನಿಮ್ಮ ಬಾಂಧವರೊಂದಿಗೆ 2 ದಿನ ಮುನ್ನ ಬಂದು ವಿವಾಹ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ವನದಲ್ಲಿರುವಂತಹ ನಾವು ಈ ಗಿಳಿ, ಕೋಗಿಲೆ, ನವಿಲು, ಜಿಂಕೆ, ಪಕ್ಷಿ, ಪ್ರಾಣಿಗಳನ್ನು ನಮ್ಮ ಬಾಂಧವರು ಅಂತ ಹೇಳುವುದಾ ಅಂತ ಕೇಳ್ತಾನೆ. ಹಾಗಾಗಿ ಶ್ರೀನಿವಾಸ ತನ್ನ ಉತ್ತರ ಪತ್ರದಲ್ಲಿ ಬಾಂಧವರ ಜೊತೆ ಬರ್ತೀವಿ ಅಂತ ಹೇಳೋದಿಲ್ಲ, ಸಜ್ಜನರೊಂದಿಗೆ ನಾನು ಬರ್ತೀನಿ ಅಂತ ಹೇಳಿರ್ತಾನೆ. ಮತ್ತೆ ಕೇಳ್ತಾನೆ ತಾಯಿಯನ್ನ, ಆ ಆಕಾಶರಾಜನ ಬಾಂಧವರಿಗೆ ನಮ್ಮ ಬಡತನವನ್ನು ನಾವು ಹೇಗೆ ಪ್ರಕಟಿಸೋದಮ್ಮ ಅಂತ ಮುಂದುವರೆದು ಯೋಚಿಸ್ತಾ ಇದ್ದಾನೆ, ಚಿಂತಿಸ್ತಾ ಇದ್ದಾನೆ ಶ್ರೀನಿವಾಸ. ಪರಿಣಾಜಿನವ ಕನ್ನಗುಡಿಗೆ ಎಂದಿಯಲೇ ಕರಚರಣದಾಭರಣ ಲತೆಗಳೆಂದೆನ್ನಲೇ ಕೊರಳ ಮಾಲಿಕೆ ಎಂದು ನಾರನರ್ಪಿಪುದೇ ಕುಶಕಟಿಬಂಧ ಮೆಲನೆ ಧರಣಿಪನ ಕುವರಿ ನಾರುಡಿಗೆಯಂ ಧರಿಪಳೆ ಮರಗಿಡಗಳಂ ಸೇವ ಕಾಳಿಯ ನಲಕ್ಕುಮೇ ಪರಿಣಯಂ ಬೇಡಮ್ಮ ಬೇಡ ಕೈ ಮುಗಿವೆ ನಾನು ಎಂದನ ಶ್ರೀನಿವಾಸಂ. ಶೇಷಾದ್ರಿಯ ಒಂದು ವನದ ಕುಟೀರದಲ್ಲಿ ಮುನಿಗಳಂತೆ ನಾರು ಮುಡಿಯನ್ನು ಉಟ್ಟು ವರಾಹಸ್ವಾಮಿಯನ್ನ ಸೇರಿಸುತ್ತಾ ಬದುಕ್ತಾ ಇರುವಂತಹ ಈ ಶ್ರೀನಿವಾಸನ ಸಾಮಾನ್ಯ ಜೀವನ ಶೈಲಿಗೂ ಹಾಗೆಯೇ ಸಿರಿವಂತಿಕೆಯ ಅರಮನೆಯಲ್ಲಿ ಬೆಳೀತಾ ಇರುವಂತಹ ಪದ್ಮಾವತಿಯ ಜೀವನ ಶೈಲಿಗೂ ಇರುವಂತಹ ವ್ಯತ್ಯಾಸವನ್ನ ಶ್ರೀನಿವಾಸ ಇಲ್ಲಿ ಹೇಳ್ಕೊಳ್ತಾ ಇದ್ದಾನೆ. ತಾಯಿಯನ್ನ ಕೇಳ್ತಾನೆ, ಅಮ್ಮ, ನಾವು ಧ್ಯಾನಕ್ಕೆ, ತಪಸ್ಸಿಗೆ ಬಳಸುವಂತಹ ಈ ಹರಿಣಾಜನೆ ಏನಿದೆ, ಇದನ್ನ ನಾನು ಪದ್ಮಾವತಿಗೆ ಉಡುಗೊರೆ ಅಂತ ಕೊಡಲೆ. ಇಷ್ಟೆಲ್ಲ ಉಡುಗೊರೆಗಳನ್ನು ನಿಶ್ಚಿತಾರ್ಥದ ಸಲುವಾಗಿ ನಾನು ಸ್ವೀಕರಿಸಿದ್ದಾಗಿದೆ. ನಾನು ಆಕೆಗೆ ಏನನ್ನ ಉಡುಗೊರೆಯಾಗಿ ಕೊಡಲಮ್ಮ? ಅವನಿಗೆ ಈ ಬಳ್ಳಿಗಳೇನಿದೆ ವನದಲ್ಲಿ, ಇದನ್ನ ಬಳೆಗಳು, ನಿನ್ನ ಕಾಲಿನ ಗೆಜ್ಜೆಗಳು ಅಂತ ನಾನು ಕೊಡೋದಕ್ಕೆ ಸಾಧ್ಯವೇ? ಕೊರಳಿಗೆ ಸರವಾಗಿ ನಾನು ಈ ನಾರನ್ನು ಕೊಡಲೆ? ನಮ್ಮ ಮನೆಯಲ್ಲಿ ಇರುವಂಥದ್ದೇ ಈ ದರ್ಭೆ ಮೊದಲಾದವುಗಳು, ಇದನ್ನೇ ಅವಳಿಗೆ ನಿನ್ನ ಸ್ವಂತದ ಪಟ್ಟಿ ಅಂತ ಹೇಳಲಾಮ? ವಿವಾಹದ ನಂತರ ಎಲ್ಲ ಸಿರಿವಂತಿಕೆಯಲ್ಲಿ ಅಂತಃಪುರದಲ್ಲಿ ಅನುಕೂಲವಾಗಿ ಬೆಳೆದಂತಹ ಆ ಪದ್ಮಾವತಿ ನಮ್ಮ ಮನೆಯಲ್ಲಿ ನಾರು ಮುಡಿಯನ್ನು ಉಟ್ಟು ಬದುಕುವುದಕ್ಕೆ ಸಾಧ್ಯವೇ? ಎಲ್ಲ ಸೇವಕರ ಜೊತೆ ವಿಲಾಸದಿಂದ ಸಂತೋಷವಾಗಿ ಸುಪ್ಪತ್ತಿಗೆಯಲ್ಲಿ ಬೆಳೆದಿರುವಂತಹ ಆ ಪದ್ಮಾವತಿಗೆ ನಾನು ಈ ಮರಗಿಡಗಳೇ ನಿನ್ನ ಸೇವಕರು ಅಂತ ಹೇಳಲ್ಲ. ಈ ಮದುವೆ ದಯಮಾಡಿ ಬೇಡವೇ ಬೇಡ ಅಂತ ತಾಯಿಯಲ್ಲಿ ಹೇಳ್ತಾನೆ ಶ್ರೀನಿವಾಸ.
ತೊಂದರೆಗಳು ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದನ್ನು ತಿಳಿದುಕೊಳ್ಳಬಹುದು ಈ ಪದ್ಯದ ಮುಖಾಂತರ. ಇಷ್ಟನ್ನು ಶ್ರೀನಿವಾಸ ಬಕುಳಿಗೆ ಕೇಳಿದಾಗ ಇದುವರೆಗೂ ಭಗವಂತನ ಮಾಯೆಯಿಂದ ತನ್ನ ಪೂರ್ವ ಜನ್ಮದ ವೃತ್ತಾಂತವನ್ನೆಲ್ಲ ಏನು ಮರೆತು ಹೋಗಿದ್ದಳೋ ಅದೆಲ್ಲವೂ ಸಹ ಭಗವಂತನ ಕೃಪೆಯಿಂದ ಅವನ ಸಾನ್ನಿಧ್ಯದಿಂದ ಈಗ ನೆನಪಿಗೆ ಬಂದಿದೆ ಬಕುಳಿಗೆ. ಹೇಳ್ತಾಳೆ, ನಾನು ಹಿಂದೆ ಯಶೋದೆಯಾಗಿ ನಿನ್ನ ಬಾಲ ಲೀಲೆಗಳನ್ನೆಲ್ಲವನ್ನು ಸಹ ಕಂಡಿದ್ದೇನಪ್ಪ. ಈಗ ನವ ತರುಣನ ಲೀಲೆಗಳನ್ನು ಈ ಜನ್ಮದಲ್ಲಿ ಕಾಣ್ತಾ ಇದ್ದೇನೆ. ಕಾಲ ನಿರ್ಮಾಪಕ, ನಿರ್ದೇಶಕ, ಸೃಷ್ಟಿ, ಸ್ಥಿತಿ, ಲಯಕಾರಕ ಎಲ್ಲವೂ ನೀನೇ ಆಗಿದ್ದೀಯ. ನೀನು ಆಡಿಸಿದಂತೆ ಆಡುವ ಕೈಗೊಂಬೆಗಳು ನಾವು. ನೀನು ಸೂತ್ರಧಾರನಪ್ಪ. ನೀನು ನನ್ನನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ಏನು? ನೀನೇ ಎಲ್ಲವನ್ನೂ ತಿಳಿದಂತಹವನು. ತೇನ ವಿನ ತೃಣಮಪಿ ನ ಚಲತಿ ಅಂತಾರೆ. ಹಾಗಾಗಿ ನಿನ್ನ ದಯೆಯಿಲ್ಲದೆ, ನಿನ್ನ ಸಂಕಲ್ಪವಿಲ್ಲದೆ ಏನೂ ಸಹ ನಡೆಯುವುದಿಲ್ಲ ಅಂತ ಭಕ್ತಿ ಪರವಶತೆಯಿಂದ ಮುಂದುವರೆದು ಹೇಳ್ತಾಳೆ ಬಕುಳೆ. ಕರಗಳ ಮುಗಿದು ಶಿರಬಾಗಿ ಬಲವಂದು ಮತ್ತೆರೆಗಿನಿಂದ ಆ ಶ್ರೀನಿವಾಸನಂ ಕುರಿತು ಇನ್ನೆವರ ವತ್ಸ ವತ್ಸ ವತ್ಸನೆಂದೆನುತ್ತಿರ್ತ ಇಂದಿನಿಂ ಸರ್ವ ಸ್ವತಂತ್ರನೆನುವೆಂ. ನರನಾದೆ ನಾರದನ ಕಳುಹಿದೆ ಹಯಮೇರ್ದೆ ಸರಸಿ ಚೋದ್ಭವಗೆ ಮೈದೋರ್ದೆ ಶಬರನು ಮಾದೆ ಕೊರವಿತಿಯುಮ್ಮಾಗಿ ಸಲ್ಲಿಲಿಯುಂ ತೋರ್ದೆ ತವ ಚರಣಮೇ ಶರಣೆಂದಳು. ಶ್ರೀನಿವಾಸನೇ ಶ್ರೀಹರಿಯ ಪ್ರತಿರೂಪ ಅನ್ನೋದನ್ನು ಅರಿತಂತಹ ಬಕುಳ ಮಾತೆ ಅತ್ಯಂತ ಭಕ್ತಿಯಿಂದ ಭಗವಂತನಲ್ಲಿ ನಿವೇದಿಸಿಕೊಳ್ತಾಳೆ. ಶ್ರದ್ಧೆಯಿಂದ ಕೈಮುಗಿದು ಪ್ರದಕ್ಷಿಣೆಯನ್ನು ಮಾಡಿ ಆತನ ಪಾದಗಳಿಗೆ ನಮಸ್ಕರಿಸಿ ಹೇಳ್ತಾಳೆ, ಇಷ್ಟು ದಿನ ನೀನು ನನ್ನ ಮಗ ಅನ್ನುವಂತಹ ವ್ಯಾಮೋಹದಿಂದ ವತ್ಸ, ಮಗು ಅಂತ ನಾನು ಕರೀತಾ ಇದ್ದೆ. ಆದರೆ ಈಗ ನೀನು ಸರ್ವತಂತ್ರ ಸ್ವತಂತ್ರ, ಯಾವರ ಹಿಡಿತಕ್ಕೂ ಸಿಗದವನು, ನಿಗಮಕ್ಕೂ ಸಿಗದವನು ಅನ್ನುವ ವಿಷಯ ನನಗೆ ಅರಿವಾಗಿದೆ ಅಂತ ಹೇಳ್ತಾಳೆ. ಆತನ ಲೀಲೆಗಳೆಲ್ಲವನ್ನು ಸಹ ವಿವರಿಸ್ತಾ ಹೇಳ್ತಾಳೆ, ನೀನೇ ಸಾಮಾನ್ಯ ಮಾನವನಂತೆ ವೇಷವನ್ನು ಧರಿಸಿ ಬಂದಿದ್ದೀಯ. ವೃದ್ಧ ಬ್ರಾಹ್ಮಣನಂತೆ ನಾರದನನ್ನ ಕಳಿಸಿ ಸಾಮುದ್ರಿಕ ಶಾಸ್ತ್ರಾನುಸಾರವಾಗಿ ಪದ್ಮಾವತಿಗೆ ಶಾಸ್ತ್ರವನ್ನ ಭವಿಷ್ಯವನ್ನು ನುಡಿಸಿದೆ. ನಂತರ ಕುದುರೆಯನ್ನ ಏರಿದೆ, ಬೇಟೆಯನ್ನ ಮಾಡಿದೆ, ಪದ್ಮಾವತಿಗೂ ಕಾಣಿಸಿಕೊಂಡೆ. ಕೊರವಂಜಿಯು ನೀನೇ ಆಗಿ ಎಲ್ಲ ಲೀಲೆಗಳನ್ನ ನೀನೇ ತೋರಿಸಿದಂತಹವನು. ನಿನ್ನ ಕೃಪೆ ಇಲ್ಲದೆ ಯಾವುದೂ ಸಹ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ನೀನು ನನ್ನನ್ನ ಈಗ ಏನು ಮಾಡೋದು ಅಂತ ಕೇಳ್ತಾ ಇದೆಯಲ್ಲಪ್ಪ, ಎಲ್ಲದಕ್ಕೂ ನಿನ್ನ ದಯೆಯೇ ಕಾರಣ ಅಂತ ಸಮರ್ಪಣೆಯಿಂದ ಶರಣಾಗತಳಾಗಿ ಆತನ ಕಾಲಿಗೆ ಏರುತ್ತಾಳೆ. ಭಕ್ತರ ಭಕ್ತಿಗೆ ಮೆಚ್ಚದ ಪರಮಾತ್ಮನುಂಟೆ. ಭಕ್ತ ವತ್ಸಲ, ಭಕ್ತರ ಅಧೀನನಾಗಿರುವಂಥವನು ಆ ಪರಮಾತ್ಮ. ಹಾಗಾಗಿ ಭಕ್ತಿಯಿಂದ ಬೇಡಿಕೊಂಡಂತಹ ಬಕುಳಾಂಬೆಗೂ ಸಹ ಮನ್ನಿಸಿ ಆಕೆಯ ಪ್ರಾರ್ಥನೆಯನ್ನು ಸಹ ಕೇಳಿಸಿಕೊಂಡು ಹೇಳ್ತಾನೆ, ಅಮ್ಮ, ಈಗ ಬೃಹಸ್ಪತಿಯಿಂದ ಕರೆಯೋಲೆಯನ್ನ ಬರೆಸಿ ಬ್ರಹ್ಮ, ಶಿವ, ಸೂರ್ಯ, ಚಂದ್ರ, ಇಂದ್ರ ಎಲ್ಲ ದಿಕ್ಪಾಲಕರನ್ನು ಸಹ, ಅಷ್ಟೇ ಅಲ್ಲ ಜ್ಞಾನಿಗಳೆನಿಸುವ ಆ ಸನಕಾದಿಗಳನ್ನು ಸಹ ನಾನು ಕರೆಸ್ತೇನೆ. ನೀನು ಈ ಜನ್ಮದಲ್ಲಿ ನನ್ನ ವಿವಾಹವನ್ನ ನೋಡಿಯೇ ಐಕ್ಯಳಾಗುವಂತೆ ಅಂತ ಆಶೀರ್ವಾದವನ್ನ ಮಾಡ್ತಾನೆ. ಇದನ್ನ ಕೇಳಿದ ಬಕುಳಾಂಬೆ ಧನ್ಯಳಾಗಿ ಆ ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇದ್ದಾಳೆ.